ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಕೇಳ್ತಾ ಇದ್ರಿ ಪ್ರವೀಣ್ ಅಂತ ಎಲ್ಲಿಂದ ಬಂದಿದ್ದೀರಾ? ಬೇತ್ಮಂಗಲ. ಏನ್ ನೀವು ಎಜುಕೇಶನ್ ಕ್ವಾಲಿಫಿಕೇಶನ್? ಬಿಕಾಮ್ ಮಾಡಿದ್ದೀರಾ ನೀವು? ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವ ಸುರಕ್ಷಣಾ ಯೋಜನಾ ಡಿಜಿಟಲೈಸೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ. ಅದರದ ಮೊದಲನೇ ಹಂತದ ಒಂದು ಪ್ರಯತ್ನ ಇವತ್ತಿಂದ ಶುರುವಾಗಿದೆ. ಏನು ಡಿಜಿಟಲೈಸೇಷನ್ ಅಂದರೆ ಭೂಮಿ ಇರ್ಬೋದು, ಸರ್ವೆ ಇರ್ಬೋದು, ಅವ್ರಿಗೆ ಸಂಬಂಧಪಟ್ಟಿರುವಂಥ ದಾಖಲೆ, ಪಾಣಿ ಅಥವಾ RTC, ಮುಟೇಷನ್, ಫೈಲ್ಸ್, ಇದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಫೈಲ್ಸ್ ಡಿಜಿಟಲೈಸೇಷನ್ ಮಾಡ್ತಾ ಇದ್ದಾರೆ. ಸೊ ಈಗೆಲ್ಲ ಈ ಮುಂದೆ ನಾವೆಲ್ಲ ನೋಡಿರುವಂಥದ್ದು, ಪೂಜೆ ಆದಮೇಲೆ ನೋಡಿರುವಂಥ ಎಲ್ಲ ಸಿಸ್ಟಮ್ನು ಕೂಡ ಸರ್ಕಾರದಿಂದ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರ, ಎಷ್ಟು ತಾಲೂಕುಗಳಿದಾವೆ ಅಷ್ಟು ತಾಲೂಕುಗಳಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಭೂಮಿ ಮತ್ತು ಸರ್ವೆ ಮತ್ತು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ದಾಖಲೆಗಳನ್ನು ಡಿಜಿಟಲೈಸೇಷನ್ ಮಾಡ್ತಾ ಇದ್ದಾರೆ. 100 ವರ್ಷ ಆಗಿರ್ಬೋದು ಅಥವಾ ಅದರ ಹಿಂದೆ ದಾಖಲೆಗಳು. ಏನು ಕಾರಣ ಅಂದರೆ ಒಂದು ರೆಕಾರ್ಡ್ ಇದು ಎ ಗ್ರೂಪಿಗೆ ಸೇರುವಂಥದ್ದು 13,348 ಇದೆ. ಅದಾದಮೇಲೆ ಬಿ ಗ್ರೂಪಿಗೆ ಸೇರುವಂಥದ್ದು 14,429 ಇದ್ದಾವೆ. ಒಟ್ಟು 10,26,318 ಪುಟಗಳಿದಾವೆ. 10 ಲಕ್ಷ. ಅದಾದಮೇಲೆ ಒಟ್ಟು ಅಂದಾಜು ಮಾಡ್ತಾರೆ. ಈ ರೀತಿ ಇದೆ. ಇದೊಂದು ಗಟ್ ಕಾಮದನಹಳ್ಳಿ ಪಂಚಾಯಿತಿಯ ದಾಖಲೆ. ಇದು ಈ ರೀತಿ ಇದೆ, ಹಳೆ ದಾಖಲೆ. ಇದು ಈ ಥರ ಶಿಥಿಲಾವಸ್ಥೆಗಿರುವಂಥದ್ದನ್ನು ಇಂದ ಮುಂದೆ ಎಷ್ಟು ವರ್ಷಗಳಾದರೂ ಕೂಡ ಆ ರೈತರಿಗೆ ಸಂಬಂಧಪಟ್ಟಿರುವಂಥದ್ದು, ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಯಾವುದೇ ಒಂದು ದಾಖಲೆ ಬೇಕು ಅಂದರೆ ಇನ್ನು ಮುಂದಕ್ಕೆ ಒಂದು ಡಿಜಿಟಲೈಸೇಷನ್ ಮಾಡಾದ್ಮೇಲೆ ಪಬ್ಲಿಕ್ ಡೊಮೈನಲ್ಲಿ ಇವರೆಲ್ಲ ದಾಖಲೆಗಳನ್ನು ತಗೊಳ್ಳೋ ಅಂಥ ವ್ಯವಸ್ಥೆಗೆ ಇಡೀ ದೇಶದಲ್ಲಿ ಮಾದರಿಯಾಗಿ ನಮ್ಮ ರಾಜ್ಯ ಸರ್ಕಾರ ಆಲೋಚನೆ ಮಾಡಿದೆ. ದೂರದೃಷ್ಟಿ ಇಟ್ಕೊಂಡು ಇಂಥ ಒಂದು ಅರ್ಥಪೂರ್ಣವಾಗಿರುವಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ರೈತರ ಪರವಾಗಿ, ಬಡವರ ಪರವಾಗಿ ನೇರವಾಗಿ ಅವರ ಸೇವೆ ಮಾಡುವಂಥ ಒಂದು ಉದ್ದೇಶ ಇದ್ದಿದ್ರಿಂದಲೇ ಇಂಥವೆಲ್ಲ ಸುಧಾರಣೆಗಳನ್ನು ಮಾಡುವಂಥ ಆಲೋಚನೆ ನಮ್ಮ ಸರ್ಕಾರದ. ಸೊ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಇನ್ಮೇಲೆ ದಾಖಲೆಗಳು ಡಿಜಿಟಲೈಸೇಷನ್ ಮಾಡ್ತಾ ಇರೋದ್ರಿಂದ ಮತ್ತೆ ಬೇರೆ ಯಾರೋ ಮಧ್ಯವರ್ತಿಗಳು ಇನ್ನೊಬ್ಬರು ದಾಖಲೆಗಳನ್ನು ಮತ್ತೆ ಮರುಸೃಷ್ಟಿ ಮಾಡಿ ಬೇರೆ ಬೇರೆ ತರದಕ್ಕೆ ಅವಕಾಶ ಆಗಲ್ಲ ಇನ್ನು ಮುಂದಕ್ಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ಹಿಂದೆ ಎಲ್ಲ ದಾಖಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇತ್ತು, ಮತ್ತೆ ಅದನ್ನ ಬೇರೆ ಯಾರ್ದೋ ದಾಖಲೆ ತಗೊಂಡು ಇನ್ನೊಂದು ಮಾಡಿ ಬೇರೆ ಏನೆಲ್ಲ ವ್ಯತ್ಯಾಸಗಳಾಗ್ತಾ ಇತ್ತು. ಕೋರ್ಟ್ಗೆ ಹೋಗ್ತಾ ಇದ್ರು. ಅದನ್ನ ಎಷ್ಟೋ ವರ್ಷಗಳು ಬಡವರು ವಾದ ಮಾಡಕ್ಕಾಗದೆ, ಅವ್ರ ಸ್ವತ್ತು ಅಂತ ಅದನ್ನ ಪ್ರೂವ್ ಮಾಡ್ಕೊಳಕ್ಕಾಗದೆ ಎಷ್ಟೋ ತರ ತೊಂದರೆಗಳಾಗಿರುವಂತದನ್ನ ನಾವು ನೋಡಿದೀವಿ. ಅಂತವನ್ನೆಲ್ಲ ತಡೆಯುವಂತ ಆಲೋಚನೆ ಇದು, ಯೋಜನೆ ಇದು, ದೂರದೃಷ್ಟಿ ಇದೆ ಈ ಕಾರ್ಯಕ್ರಮಕ್ಕೆ. ಮುಂದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಷ್ಟು ಸಬ್ ರಿಜಿಸ್ಟರು ಕೂಡ ಇದ್ರ ಜೊತೆಯಲ್ಲಿ ಟ್ರಾನ್ಸ್ಪರೆನ್ಸಿ ಅಂದ್ರೆ ಇದನ್ನ ಪಾರದರ್ಶಕತೆಯನ್ನ ನೋಡಬೇಕು. ಮತ್ತೆ ರೈತರಿಗಾಗಿರ್ಬೋದು, ಬಡವರಿಗಾಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳು ದಾಖಲೆಗಳ ವಿಚಾರವಾಗಿರ್ಬೋದು, ಭೂಮಿ ಸರ್ವೆ, ಸಬ್ ರಿಜಿಸ್ಟರ್ ಆಫೀಸ್ಗೆ ಸಂಬಂಧಪಟ್ಟಿರುವಂತಹ ಯಾವುದೇ ವಿಚಾರವಾಗಿ ತೊಂದರೆ ಕುಂದುಕೊರತೆಗಳೆಲ್ಲ ಆಗಬಾರ್ದು ಅಂತ ಒಂದು ಪಬ್ಲಿಕ್ ಡೊಮೈನ್ಗೆ ಅಂದ್ರೆ ನಾಳೆ ಅವ್ರಿಗೆ ಯಾವುದೇ ದಾಖಲೆ ಬೇಕಾಗಿದ್ರೆ ಪಬ್ಲಿಕ್ ಡೊಮೈನ್ ಅಲ್ಲಿ ಅವರು ತಗೋಬಹುದು, ಮಾಹಿತಿ ತಗೊಬಹುದು, ಪ್ರಿಂಟ್ ತಗೊಬಹುದು. ಮತ್ತೆ ತಹಸೀಲ್ದಾರ್ ಹತ್ರ ಬಂದು ಬೇಕಾದ್ರೆ ಅಟೆಸ್ಟ್ ಮಾಡಿಸ್ಕೋಬಹುದು. ಈಗಾದ್ರೆ ಅಪ್ಲೈ ಮಾಡ್ಕೋತಾರೆ, ಹುಡುಕ್ತಾರೆ. ಕೆಲವೊಂದ್ಸತಿ ದಾಖಲೆ ಇಲ್ಲ ಇನ್ನೊಂದ್ ಹತ್ರ, ಮತ್ತೆ ಅದು ಶಿಥಿಲಾವಸ್ಥೆಯಲ್ಲಿರೋದ್ರಿಂದ ಪರ್ಮಿಷನ್ ತಗೊಂಡು ಮಾಡ್ಬೇಕಾಗುತ್ತೆ. ಇಂಥವೆಲ್ಲ ಏನೇನೋ ಸಮಸ್ಯೆಗಳಿಗೆ ಕಡಿವಾಣ ಆಗ್ತಂಗಾಗಿ ಇನಿಷಿಯೇಟಿವ್ ತಗೊಂಡಿದ್ರು. ಅವಾಗ ನಮ್ಮ ಕೋಲಾರ ಕೂಡ ತಗೊಂಡಿದ್ರು. ಇವಾಗ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕು ಮಾಡಲೇಬೇಕು ಅನ್ನುವಂತ ಒಂದು ಸಂಕಲ್ಪ ಮಾಡಿ ಇಂಥ ಒಂದು ಅರ್ಥಪೂರ್ಣವಾಗಿರುವಂತ ಭೂ ಸಂರಕ್ಷಣಾ ಯೋಜನೆ. ಭೂಮಿ ಅಂದಾಗ ರೈತರದಿರ್ಬೋದು, ಬಡವರದಿರ್ಬೋದು, ಯಾರದೇ ಭೂಮಿ ಅದಕ್ಕೆ ಆಪ್ ಇದೆಯಾ ಮೇಡಮ್? ಇಲ್ಲ ಅಂದ್ರೆ ದಾಖಲೆಗಳನ್ನ ಸುರಕ್ಷಣೆ ಮಾಡುವಂತ ಯೋಜನೆ.
ಇಲ್ಲ ಮೇಡಮ್ RTC ಹುಡುಕ್ತೀವಲ್ವಾ 20 ವರ್ಷದಿಂದ ಹಳೇದು ಬರುತ್ತೆ ಅಷ್ಟೇ, ಅದ್ರ ಮೊದಲು ಬರೋದಿಲ್ಲ. ಅದರಲ್ಲಿ ಇದು ಬರುತ್ತಾ? 1965ರಿಂದ ಏನು ರೆಕಾರ್ಡ್ ರೂಮ್ ಅಲ್ಲಿ ಇರೋದು ಅಂತ ದಾಖಲೆಗಳು ಹಾ ಅದೆಲ್ಲ ಬರುತ್ತೆ. ಹಾ ಸರಿ 1965 ಇನ್ನು ಹಿಂದೆ ಏನೇನ್ ದಾಖಲೆಗಳಿದಾವೆ ಸರ್ಕಾರದ ಎಲ್ಲಾನು ಇಲ್ಲಿ ನಿಮ್ಗೆ ಡಿಜಿಟಲೈಸೇಷನ್ ಆದ್ಮೇಲೆ ಪಬ್ಲಿಕ್ ಡೊಮೈನ್ ಅಲ್ಲಿ ನಿಮ್ಗೆ ಎಲ್ಲಾ ದಾಖಲೆಗಳು ಸಿಗುತ್ತೆ. ಟ್ರಾನ್ಸ್ಪರೆನ್ಸಿ ಇರುತ್ತೆ, ಸಿಗುತ್ತೆ ನೇರವಾಗಿ ಅಂತ ನಿಮ್ಗೆ. ಹಾಗೆ ಈಗ RTC ಕಂಪ್ಯೂಟರ್ ಹೌದು. ವ್ಯೂ ಮಾಡಿ ನೋಡ್ಬೋದು, ಹೌದು. ಅದೇ ತರ ಮಾಡ್ಬೋದು. ಸರಿ ಅಂದ್ರೆ ಕಂಪ್ಲೀಟ್ ಆದ್ಮೇಲೆ ಆದ್ಮೇಲೆ ಇದು ಒಂದು ಮಹತ್ವಾಕಾಂಕ್ಷಿ ಅದೇ ಆಪ್ ಅಲ್ಲಿ ನೋಡ್ಬೋದಾ? ಅದು ಬೇರೆ ಬಿಡ್ತಾರೆ. ಅದಕ್ಕೆ ಸರಿ ಎಷ್ಟು ಯೋಜನೆಗಳಲ್ಲಿ ಇದೊಂದು ಅರ್ಥಪೂರ್ಣವಾಗಿರುವಂತ ಯೋಜನೆ, ಅರ್ಥಪೂರ್ಣವಾಗಿರುವಂತ ಯೋಜನೆ. ಸೊ ಪ್ರಯಾರಿಟಿಯಲ್ಲಿ ಆದಷ್ಟು ಬೇಗ ಮುಗಿಸಿ ಅಂದಿದ್ದಾರೆ. ನಾವು 6 ಜನ ಕೊಟ್ಟಿದ್ದಾರೆ, 6 ಜನರಲ್ಲಿ 1 ವರ್ಷ ಆಗ್ಬೋದು. ಹಾ ಸರಿ ಆದಷ್ಟು ಬೇಗ ಮುಗಿಸಿ. ಸರಿ ಇವೆಲ್ಲ ಸಿಗುತ್ತೆ. ಈಗ ಇದು ನೋಡಿ ಹರಿದು ದಾಖಲೆಗಳನ್ನ ಇವರು ಡಿಜಿಟಲೈಸೇಷನ್ ಮಾಡ್ತಾರೆ, ರಂಗೀಕರಣಗೊಳಿಸ್ತಾರೆ. ಆಧಾರ್ ಕಾರ್ಡ್ ಕೆಟ್ಟಸ್ರೆ ಬ್ಯಾಂಕ್ ಮಾಡಿ ಹುಡುಕೋದು ಗಿಡ ಮಣ್ಣಲ್ಲಿ ಮನೆ ಒಳಗಡೆ ಒಳಗಡೆ ಹೊರಟೋಗೋದನ್ನ ಕೇಳ್ತಾ ಇದ್ರಿ. ಈಶ್ವರಿ ಜಯಾ ಪ್ರವೃತ್ತೇ ಜಯಪ್ರದೇ ಸರ್ವಕಾರಿ ಜಯಪ್ರದೇ ಆ ಕಡೆ ಹೋಗಿ ಸರ್, ರೈಟ್ ಕ್ಲಿಕ್ ಕಂಟಿನ್ಯೂ ಎಂಟರ್ ಹಾಗೆ ಲೆಟರ್ ನೋಡಿ ಅದರ ಆಟೋಮೆಟಿಕ್ ಆಗಿ ತಗೊಂಡು ನಮ್ಮ ಪೇಜ್ ತೆಗಿಸ್ತಾರೆ. ಎಲ್ಲ ಇಲ್ಲೇ ಇದೆ. ಯಾರ್ಯಾರು ಆಪರೇಟರ್ಸ್? ಪ್ರವೀಣ್ ಅಂತ ಇಲ್ಲಿಂದ ಬಂದಿದ್ದೀರಾ? ಬೇತ್ಮಂಗಲ. ಏನ್ ನೀವು ಎಜುಕೇಶನ್ ಕ್ವಾಲಿಫಿಕೇಶನ್? B.Com ಮಾಡಿದ್ದೀರಾ ನೀವು? ನರೇಂದ್ರ ಬಂಗಾರಪೇಟೆ ಅಂತ ನಿಮ್ದು B.Com ಆಗಿದೆ. ಮಣಿಕಂಠ ಪಾರಂಗಲ್ಲಿ ತಿಲಕ್ ಮೇಡಮ್ ಪಾರಂಗಲ್ಲಿ ಇಬ್ಬರು ನೀವು B.Com ಮಾಡಿದ್ದೀರಾ? ಅದು ತೋರಿಸಿ, ಅದು ಹೆಂಗೆ ಡಿಸ್ಪ್ಲೇ ಆಗುತ್ತೆ ಮೇಡಮ್? 50 ವರ್ಷಕ್ಕಾಗುತ್ತೆ ಯಾಕಂದ್ರೆ ತುಂಬಾ ಸ್ಕ್ಯಾನ್ ಮಾಡಿರೋ ತೋರಿಸಿ ಪ್ರವೀಣ್, ಸ್ಕ್ಯಾನ್ ಮಾಡಿ ಫೋಲ್ಡರ್ ತೋರಿಸಿ. ಬೆಡದಂಪಲ್ಲಿ ಹಾಕಿ ನೋಡೋಣ. ಅವರೇ ನೋಡ್ಕೋಬಹುದು. ಆಮೇಲೆ ಪಬ್ಲಿಕ್ ಡೊಮೈನ್ ಅಂತ ಇರುತ್ತಲ್ಲ, ಅದ್ರಲ್ಲಿ ಇವೆಲ್ಲ ಸಿಗುತ್ತೆ. ಎಲ್ಲ ಇವೆಲ್ಲ ಸಿಗುತ್ತೆ. ಈಗ ಇದು ನೋಡಿ ಹರಿದು ದಾಖಲೆಗಳನ್ನ ಇವರು ಡಿಜಿಟಲೈಸೇಷನ್ ಮಾಡ್ತಾರೆ, ರಂಗೀಕರಣಗೊಳಿಸ್ತಾರೆ. ಆಧಾರ್ ಕಾರ್ಡ್ ಕೆಟ್ಟಸ್ರೆ ಬ್ಯಾಂಕ್ ಮಾಡಿ ಹುಡುಕೋದು ಗಿಡ ಮಣ್ಣಲ್ಲಿ ಮನೆ ಒಳಗಡೆ ಮಾಡಕ್